ನಡೆದಾಡುವ ದೇವರು ಎಂದೇ ಕರೆಸಿಕೊಳ್ಳುತ್ತಿದ್ದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ 3ನೇ ಪುಣ್ಯ ಸ್ಮರಣೆ ಹಿನ್ನೆಲೆ ಗುರುನಮನ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದ ಹತ್ತಿರ ಶ್ರೀ ಮಾನಸಿಂಗ ಕೊಕಟನೂರು ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಕಾಸ್ಕತೇಶ್ವರ ಮಠದ ಬಾಲಶಿವಯೋಗಿಗಳಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಶ್ರೀ ಸಿದ್ದೇಶ್ವರ ಅಪ್ಪನವರು ಈ ಶತಮಾನ ಕಂಡ ಶ್ರೇಷ್ಠ ಸಂತರಾಗಿದ್ದಾರೆ. ಅವರು ನುಡಿದಂತೆ ನಡೆದ ಮಹಾನುಭಾವರು. ಅವರ ಆದರ್ಶ ಬದುಕು ನಮಗೆಲ್ಲರಿಗೂ ಮಾದರಿಯಾಗಬೇಕು ಎಂದರು. ಶ್ರೀ ಮಾನಸಿಂಗ ಕೊಕಟನೂರು ಸಿದ್ದೇಶ್ವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಶರಣ ಸಾಹಿತ್ಯ ಪರಿಷತ್ತಿನ ಶ್ರೀ ಜಿಎಸ್ ಜಮ್ಮಲದಿನಿ, ಪತ್ರಕರ್ತ ಶ್ರೀ ಅಬ್ದುಲ್ಲಗನಿ ಮಕಾನದಾರ, ರಾಘು ವಿಜಾಪುರ, ಗಂಗಾಧರ ಕಸ್ತೂರಿ, ಕಾಶಿನಾಥ ಸಜ್ಜನ ನುಡಿನಮನವನ್ನ ಸಲ್ಲಿಸಿ ಮಾತನಾಡಿ, ಸಿದ್ದೇಶ್ವರ ಸ್ವಾಮೀಜಿಗಳನ್ನ ನೆನೆದು ನಾವೆಲ್ಲರೂ ಅವರ ಮಾರ್ಗದರ್ಶನದಂತೆ ನಡೆಯಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ದರು. ಮಹಂತೇಶ್ ಮುರಾಳ ನಿರೂಪಣೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಗೆಳೆಯರ ಬಳಗದ ಅಧ್ಯಕ್ಷ ಮಾನಸಿಂಗ್ ಕೊಕಟನೂರ, ಮಹಂತೇಶ್ ಮುರಾಳ, ರಾಜು ಸಜ್ಜನ, ಮಾನೇರಾಗು, ರವಿ ಚಂದುಕುರ, ದತ್ತು ಉಬಾಳೆ, ಅಶೋಕ ಚಿನಗುಡಿ, ಜಗದೀಶ್ ಬಿಳೆಬಾವಿ, ಮುತ್ತು ಕಶೆಟ್ಟಿ, ಲಂಕೇಶ್ ಪಾಟೀಲ, ಅಣ್ಣು ಹುಬ್ಬಳ್ಳಿ, ತಿಪ್ಪಣ್ಣ ಸಜ್ಜನ, ಚಂದು ಸಜ್ಜನ ಇನ್ನುಳಿದ ಪದಾಧಿಕಾರಿಗಳು ಹಾಗೂ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಕಟ್ಟಿಮನಿ, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಕೊಚಬಾಳ, ಡಾಕ್ಟರ್ ವಿಎಸ್ ಕಾರ್ಚಿ, ಎಸ್ಎಸ್ ಪಾಟೀಲ್, ಕಾಶಿನಾಥ್ ಮುರಾಳ, ಎಂಎಸ್ ಸರಶೆಟ್ಟಿ, ಬಸವರಾಜ್ ಮದರಕಲ್, ಅಮಿತ್ ಸಿಂಗ್ ಮನಗುಳಿ, ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷ ಮೆಹಬೂಬ್ ಕೆಂಭಾವಿ, ಶಫೀಕ್ ಇನಾಮದಾರ, ಸರ್ವ ಸಮಾಜದ ಗಣ್ಯಮಾನ್ಯರು ಇದ್ದರು. ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 9743156028. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಪ್ರವಚನ. ದಯವಿಟ್ಟು ಒಂದು ಹಿರಿಯರನ್ನ ಒಂದು ಗೌರವಿಸುವ ಒಂದು ಸ್ವಾಗತಿಸುವ ಒಂದು ಕಾರ್ಯಕ್ರಮ. ಎಲ್ಲರೂ ಕೂತ್ಕೋಬೇಕು, ಅಜ್ಜರಿಗೆ ಹಾಗೂ ಹಿರಿಯರಿಗೆ. ಆಮೇಲೆ ಬೇಕಿದ್ರೆ ಪುಷ್ಪ ನಮನ ಕಾರ್ಯಕ್ರಮ ಮಾಡುವಂತೀರಿ. ದಯವಿಟ್ಟು ಒಂದಿಷ್ಟು ಸಿದ್ಧಲಿಸೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಹಿರಿಯರು. ಈಗ ಕಲಿಯುಗದ ಒಂದು ಜಾನಪದ ಕವಿ ಅಪ್ಪರ ಸಿದ್ದೇಶ್ವರ ಅಪ್ಪರ ಬಗ್ಗೆ ಒಂದು ನುಡಿಯನ್ನು ಹೇಳ್ತಾರೆ. ಕಲಿಯುಗದ ಕತ್ತಲೆಯ ಕಳದಾರ, ವಿಶ್ವಕ್ಕೆ ಬೆಳಕು ಚೆಲ್ಲಾರ, ಕಲಿಶಾಲ ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ಸಿದ್ದೇಶ್ವರ ಅಪ್ಪಾಜಿಯವರು ಈ ನಾಡು ಕಂಡ ಶತಮಾನದ ಸಂತರು. ನಾವೆಲ್ಲ ಹಾಕ್ಕೊಂತೀವಿ ಶತಮಾನದ ಸಂತರು ಅಂದ್ರೆ ಯಾರು? ಶತಮಾನದ ಸಂತರು ಯಾರಿಗೆ ಕರೀತಾರಂದ್ರ 100 ವರ್ಷಕ್ಕೆ ಕೋಟಿಗೆ ಒಬ್ಬರೇ ಸಂತರಾಗಿ ಬರುವವರು ಶತಮಾನದ ಸಂತರು. ಅಂಥವ್ರು ಸಿದ್ದೇಶ್ವರ ಅಪ್ಪಾಜಿ. ಅದಕ್ಕವರಿಗೆ ಶತಮಾನದ ಸಂತರು ಅಂತ ಕರೆದು ಅವರ ನುಡಿನಮನ ಕಾರ್ಯಕ್ರಮದ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನೀವೆಲ್ಲರೂ ನನ್ನ ದೈವತ್ವವೆಂದೇ ತಿಳಿದುಕೊಂಡು ನಿಮಗೆಲ್ಲರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ, ಸಿದ್ದೇಶ್ವರ ಅಪ್ಪರು ಮೈಸೂರು ಒಳಗ ರವಿವಾರಕ್ಕೊಮ್ಮೆ ಅಲ್ಲಮ್ಮನ ವಚನವನ್ನ ಇಂಗ್ಲಿಷ್ನಲ್ಲಿ ಹೇಳೋರು ಸುತ್ತೂರು ಮಠದಾಗ. ನಾವೊಂದು 2 ಸಲ ಅಷ್ಟೇ ಕೇಳಿದ್ದೆ. ಆ ಇಂಗ್ಲಿಷ್ ಫ್ಲೂಯೆನ್ಸಿ ಎಷ್ಟು ಚಂದ ಇತ್ತು ಅಜ್ಜರ್ದಂದ್ರೆ ನಮ್ಮ MA ಇಂಗ್ಲಿಷ್ HOD ಸಹಿತ ಮಾತಾಡ್ಲಾರ್ದಷ್ಟು ಇಂಗ್ಲಿಷ್ ಫ್ಲೂಯೆನ್ಸಿಯನ್ನು ಅಜ್ಜರ್ ಚಂದ ಮಾತಾಡ್ತಿದ್ರು. ಅವರು ಬಿಡಿಸುವ ಕಲೆ ಮತ್ತು ಮಾತಾಡೋರು ನಾವೆಲ್ಲ ಭಾಳ ಮಾತಾಡ್ತೀವಿ. ಅದನ್ನು ಜೀವನಕ್ಕೆ ರೂಢಿಸಿಕೊಂಡು ಬದುಕಿದವರು ಒಬ್ಬರೇ ಸಿದ್ದೇಶ್ವರ ಅಪ್ಪರ. ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರು.
ನಿಮಗೆ ಬೆಲ್ಲ ತಿನ್ಗಾಡ ಅಂತ ಹೇಳೋಕ್ಕಿಂತ ಮುಂಚೆನೆ ಅವರು ಬೆಲ್ಲ ಬಿಡುತ್ತಿದ್ರು. ನಿಮಗೆ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲ್ಲಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಭಕ್ತರಿಗೆ ಮಾಡಿದ ನಮಸ್ಕಾರವನ್ನು ಸಲ್ಲಿಸಿ. ಈ ಭಾರತ ಬಹಳಷ್ಟು ಜನ ಸಂತರನ್ನ ಕಂಡೈತಿ, ಬಹಳಷ್ಟು ಜನ ಯೋಗಿಗಳನ್ನ ಕಂಡೈತಿ, ಬಹಳಷ್ಟು ಜನ ಸಾಧಕರನ್ನ ಕಂಡೈತಿ. ಅದರಲ್ಲೊಬ್ರು ವಿಶೇಷ ಸಾಧಕರು, ಒಬ್ರು ವಿಶೇಷ ಯೋಗಿಗಳು, ಒಬ್ರು ವಿಶೇಷ ಸಂತರು ಅಂತಂದ್ರೆ ನಮ್ಮ ಭಾಗದ ಸಿದ್ದೇಶ್ವರ ಅಪ್ಪಾಜಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅವರು ಕೇವಲ ಪ್ರವಚನಗಳಿಂದ ಅಂದ್ರೆ ಒಂದಿಷ್ಟು ನಮ್ಮ ಹಿರಿಯರು ಒಂದು ಮಾತಾಡ್ತಾರೆ, ಹೇಳೋದು ಪುರಾಣ ತಿನ್ನೋದು ಬದ್ರಿಕಾಯಿ ಅಂತೇಳಿ. ಹಂಗೆ ನಮ್ಮ ನಡುವೆ ಒಂದಿಷ್ಟು ಜನ ಸ್ವಾಮೀಜಿಗಳು ಇದ್ದಾರೆ, ಅದನ್ನ ಇಲ್ಲ ಅಂತೇಳಿ ನಾವು ಅಲಗಡಕ್ಕೆ ಆಗೋದೇ ಇಲ್ಲ. ಆದ್ರೆ ಈ ಮಹಾನ್ ಭಾವರು, ಈ ಪುಣ್ಯಾತ್ಮ, ಈ ಮಹಾತ್ಮ ನಮಗೆಲ್ಲ ಜೀವನಕ್ಕೆ ಏನು ಕಲಿಸ್ಕೊಟ್ಟು ಹೋದ್ರು ಅಂತಂದ್ರೆ ಬರೀ ಪ್ರವಚನ ಹೇಳಿಲ್ಲ, ತಮ್ಮ ಇಡೀ ಜೀವನದೊಳಗೆ ಪ್ರತಿ ಹೆಜ್ಜೆಯನ್ನು ಹೆಂಗಿಟ್ರು ಅದನ್ನು ನೋಡಿ ಭಕ್ತರೇ ನಾವು ನೀವೆಲ್ಲರೂ ಸೇರಿ ಹೆಜ್ಜೆ ಇಡಬೇಕಾಗೈತೆ ಅಂತೇಳಿ ತಮ್ಮ ಇಡೀ ಜೀವನವನ್ನೇ ಒಂದು ಆದರ್ಶಮಯವಾಗಿ ತೋರಿಸಿಕೊಂಡಂಥ ವ್ಯಕ್ತಿತ್ವ ನಮ್ಮ ಭಾಗಕ್ಕೆ, ಇಡೀ ಜಗತ್ತಿಗೆ ಅದು ಯಾರು ಶ್ರೇಷ್ಠರು ಅಂದ್ರೆ ಸಿದ್ದೇಶ್ವರಪ್ಪ. ಸಿದ್ದೇಶ್ವರ ಶ್ರೀಗಳಂತಹ ಸರಳ ಸಜ್ಜನಿಕೆಯ ಒಂದು ಸಂತನನ್ನು ನಾನು ನೋಡಿಲ್ಲ, ಒಬ್ಬ ಸ್ವಾಮೀಜಿಯರನ್ನು ನೋಡಿಲ್ಲ. ಅವರು ಏನು ಹೇಳ್ತಾ ಇದ್ದರು ಅದರಂತೆ ಅವರು ನಡೀತಾ ಇದ್ದರು. ನಡೆ ಮತ್ತು ನುಡಿಯಲ್ಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ. ಎಲ್ಲ ಶರಣರು ಬಸವಣ್ಣನವರು ಹೇಳಿದಂತ ಇದೇ ಮಾತು, ನೀವು ನುಡಿದಂತೆ ನಡೀರಿ. ನಿಮ್ಮ ಜೀವನದಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ, ನೀವು ಯಾವ ಸಿದ್ಧಾಂತದ ಕುರಿತು ಹೇಳ್ತಾ ಇದ್ದೀರಿ, ಯಾವ ಆದರ್ಶಗಳ ಕುರಿತು ಮಾತನಾಡ್ತಾ ಇದ್ದೀರಿ, ಅವು ನಿಮ್ಮ ಜೀವನದಲ್ಲಿ ಮೊದಲಿಗೆ ನೀವು ಅಳವಡಿಸಿಕೊಳ್ಬೇಕು. ಇದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ನಾವೆಲ್ಲರೂ ಶರಣರ, ಮಹಾತ್ಮರ, ಪ್ರವಾದಿಗಳ, ಮಹಾಪುರುಷರ ಅವರ ಆಚರಣೆ ಮಾಡುವಂಥದ್ದು, ಜಯಂತಿಯನ್ನು ಆಚರಣೆ ಮಾಡುವಂಥದ್ದು, ಅವರ ನುಡಿನಮನನ್ನು ಅರ್ಪಿಸುವಂಥದ್ದು ನಾವೆಲ್ಲವನ್ನು ಮಾಡ್ತೇವೆ. ಆ ಒಂದು ಗಳಿಗೆಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ನಾವು ಕೇಳ್ತೀವಿ, ಆಲಿಸ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ಅಳಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡುವುದಿಲ್ಲ. ಆದ್ದರಿಂದ ಒಂದು ಗೊಂದಲವಾದಂತಹ ಒಂದು ವಾತಾವರಣ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಆದ್ರಿಂದ ನಾವೆಲ್ಲರೂ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಇಂಥ ಶರಣರ, ಸಂತರ, ದಾರ್ಶನಿಕರ ಇವರ ಆದರ್ಶ ಬದುಕನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮೊದಲಿಗೆ ನಾವು ಮಾಡಬೇಕು. ನಂತರ ಅದರ ಜೀವನದ ಆದರ್ಶಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುವಂತ ಒಂದು ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಿದೆ. ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇದೀಗ ನಮ್ಮ ಆತ್ಮೀಯ ಸೋದರರಂತ ರಾಘವರು ಹೇಳಿದರು, ಸಾಕಷ್ಟು ಸ್ವಾಮೀಜಿಗಳು, ಸಾಕಷ್ಟು ಧರ್ಮ ಪಂಡಿತರು, ಸಾಕಷ್ಟು ಮಠಾಧೀಶರು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಆ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಯಾವ ರೀತಿಯಾಗಿ ಅವರ ವರ್ತನೆಯಾಗಿದೆ, ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕಿಕೊಂಡು ಅವರು ಯಾವ ಹಂತಕ್ಕೆ ಹೋಗಿ ನಿಂತಿದ್ದಾರೆ ಎಂದು ಇವತ್ತು ನಾವು ನೋಡ್ತಾ ಇದ್ದೇವೆ. ಬಹಳ ಕೆಟ್ಟ ಅನಿಸ್ತಾ ಇದೆ. ಯಾಕಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಂತ ಒಬ್ಬ ಗುರು, ಒಬ್ಬರು ಮಠಾಧೀಶರು, ಒಬ್ಬರು ಸ್ವಾಮೀಜಿಗಳು ಅವರಿಗೆ ಯಾವ ಕೆಲಸವನ್ನು ಮಾಡಬೇಕಾಗಿದೆ, ಸಮಾಜದಲ್ಲಿ ಜನರನ್ನು ತಿದ್ದುವಂತಹ, ಸಂಸ್ಕರಿಸುವಂತಹ, ಆಧ್ಯಾತ್ಮಿಕವಾದಂತಹ ಅವರನ್ನು ಬೆಳೆಸುವಂತಹ ಒಂದು ಕೆಲಸ ಅವ್ರಿಗೆ ಮಾಡಬೇಕಾಗಿದೆ. ಆದ್ರೆ ಇವತ್ತು ಅದು ಮಾಡ್ತಾ ಇಲ್ಲ. ಅದು ಬೇರೆ ರೀತಿಯಾಗಿ ಅವರ ಹೋಗ್ತಾ ಇದ್ದಾರೆ, ರಾಜಕಾರಣಿಗಳ ನಮ್ಮ ಕೈಯಲ್ಲಿ ಸಿಕ್ಕಿಕೊಂಡು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಈ ಮಹಾತ್ಮರ ಒಂದು ನುಡಿಗಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡೋಣ. ಅವರು ಯಾವುದೇ ಒಂದು ಸಮಾಜಕ್ಕಾಗಿ ಬಂದವರಲ್ಲ, ಬಸವಣ್ಣ ಒಂದು ಸಮಾಜಕ್ಕಾಗಿ ಬಂದವನಲ್ಲ, ಪ್ರವಾದಿಗಳು ಒಂದು ಸಮಾಜಕ್ಕಾಗಿ ಬಂದವರಲ್ಲ, ಶರಣರು, ಸಂತರು ಇವರು ಯಾವ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸುವಂತ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಬಹಳ ಅಮೂಲ್ಯವಾದಂತಹ ಚಿಂತನೆಗಳನ್ನ ಮುಂದಿಡಲಿಕ್ಕಾಗಿ ಶ್ರೀ ಕಾಸ್ಕತೇಶ್ವರ ಮಠದ ಬಹಳ ಶ್ರೀಯೋಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ನನ್ನ ಅಲ್ಲಮ್ಮ ಪ್ರಭು ಹಾಗೂ ಅಕ್ಕ ಮಹಾದೇವಿ ಅವರೇ ಒಂದು ಅನುಯಾಯಿಗಳಾಗಿ ಅವರು ಹೇಗೆ ತಮ್ಮ ಜೀವನವನ್ನು ಬಯಲಿನಲ್ಲಿ ಬಯಲಾಗಿಸಿದರು, ಅದೇ ರೀತಿಯಿಂದ ನನ್ನ ಜೀವನವನ್ನು ಸಹ
ಈ ಧ್ಯೇಯ ಬಯಲಿನಲ್ಲಿ ಬಯಲಾಗಲಿ ಅಂತ ಹೇಳಿ ನಮ್ಮ ಯಾವ ಒಂದು ಗುರು ಸಹ ಇಡದೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಕಳೆದಿದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ಯಾರಾದರೂ ಸಂತ ಋಷಿಗಳು ಶಿವಾಧೀನರಾದರೆ ಅವರ ಒಂದು ಸಮಾಧಿ ಅಥವಾ ಗದ್ದಿಗೆ ನಿರ್ಮಾಣ ಮಾಡೋದು ನಾವೆಲ್ಲ ಕಂಡು ಬಂದಿವೆ. ಆದರೆ ಸಿದ್ಧ ಗುರು ಇರಬಾರದು, ನನ್ನ ದೇಹದ ಪೂಜೆ ಒಂದು ಸಮುದ್ರಕ್ಕೆ ಮುಟ್ಲಿ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರು. ಅಂತ ಸಂತರು ನಮ್ಮ ಇಡೀ ಜಗತ್ತಿನಲ್ಲೇ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಎಷ್ಟು ಹೇಳಿದರೂ ನಾವು ಬಹಳ ಕಡಿಮೆ. ಇಂಥವರು ನಮ್ಮ ಜೊತೆಯಲ್ಲಿ ಇದ್ದರು ಅನ್ನೋದೇ ಒಂದು ನಮ್ಮ ಸೌಭಾಗ್ಯ. ಅವರು ದೈಹಿಕವಾಗಿಲ್ಲ, ನಮ್ಮೆಲ್ಲರಲ್ಲಿ ಆತ್ಮದಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ಕೆರೆ ಶಾಂತಿಯಾಗಿ ಇದ್ದಾಗ ಅವರ ಒಂದು ಆದರ್ಶ ನಡೆ ನುಡಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರೆಯೋಣ. ಈ ಒಂದು ಕಾರ್ಯಕ್ರಮ ಆಯೋಜನೆ ನಾನು ತುಂಬ ಹೃದಯದ ಧನ್ಯವಾದಗಳು. ಮಾತುಗಳನ್ನು ಆಡಿದಂತ ಗಂಗಾಧರ ಕಸ್ತೂರಿ ವಕೀಲರಿಗೆ ತುಂಬ ಹೃದಯ. ಪ್ರಸಾದವನ್ನ ಅಲ್ಲಿ ಇಲ್ಲಿ ಚೆಲ್ಲಬೇಡಿ. ನಮ್ಮ ಪತ್ರೋಳಿಗಳನ್ನ ಆ ಒಂದು ಬಾಕ್ಸ್ ಮಾಡಿದರೆ ಬಾಕ್ಸ್ನಲ್ಲಿ ಹಾಕ್ರಿ. ಪರಶುರಾಮ್ ತಂಗಡಿಗೆ ಅವರು ಬರಬೇಕು, ಒಂದು 4 ನುಡಿನ ಮನದ ಮಾತುಗಳನ್ನ ಹೇಳ್ಬೇಕು. ಪರಶುರಾಮನಲ್ಲಿ ಬರಬೇಕು, ಕಲಿಬೇಕು. ಇಲ್ಲೇನು ನಿಧಾನವಾಗಿ ಮತ್ತು ತೆಗೆದುಕೊಳ್ಳಲು ತಾವೆಲ್ಲ ಅಲ್ಲಿ ನಿಂತು ಅವರನ್ನ ವಿಚಾರಿಸಬೇಕಂತ ನಾನು ಹೇಳ್ತೀನಿ. ನನ್ನ ಗೆಳೆಯರು ದಯವಿಟ್ಟು ಅಲ್ಲಲ್ಲಿ ನಿಂತುಕೊಂಡು ಕಣ್ಮಣಿ ಅವರು ಅಶೋಕ್ ಚುಂಗ್ರಿಯರ್ ಬರ್ರಿ ಬರ್ರಿ.